ದೇವ್ರನ್ನ ನಂಬ್ತೀರಾ? ನನ್ನ ದೇವರು ಬೇರೆ, ನಿಮ್ಮ ದೇವರಲ್ಲ. ನನ್ನ ದೇವರು ನಿರಾಕಾರ, ಅವನಿಗೆ ಆಕಾರವೇ ಇಲ್ಲ. ಮನುಷ್ಯನಿಗೆ ಕೊಡೋ ಒಳ್ಳೆತನನೇ ಎಲ್ಲ, ದೇವರು ಪೂಜೆ ಎಲ್ಲ ಆಗೋಗುತ್ತೆ ಅದರಲ್ಲಿ. ಹಲೋ ಎವ್ರಿವನ್. ಇಷ್ಟು ಬೇಗ ಇನ್ನೊಂದು ಬ್ಲಾಗ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಇವತ್ತು ನಾವು ಹಿಸ್ಟ್ರಿಲೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಅನ್ಕೊಂಡಿದ್ದಕ್ಕಿಂತ ಮುಂಚೆನೇ ಹೊರಡೋಣ ಅಂತ ಅನ್ಕೊಂಡ್ವಿ. ನೈಟ್ ಟೈಲಿ ನಾವು 4 ಗಂಟೆಗೆ ಪ್ಲ್ಯಾನ್ ಮಾಡಿದ್ವಿ ಹಾಸನಾಂಬ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ನಾನು ಯಾರಿಗೂ ನಿದ್ದೆ ಬರಲಿಲ್ಲ, ಅದಕ್ಕೆ ಬೇಗ ಹೊರಡೋಣ 2 o'clockಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಆಲ್ಮೋಸ್ಟ್ 3 o'clock. ಆದರೆ ಮೆಸೇಜ್ ಮಾಡಿದಾಗ ಕರೆಕ್ಟಾಗಿ ರಿಪ್ಲೈ ಮಾಡಿದ್ರು ಎಲ್ಲರೂ, ಯಾರು ಮಲಗಿಲ್ಲ. ಇವನ್ ರೀಲ್ಸ್ ನೋಡ್ತಾ ಇದ್ದ, ಅವರು ರೀಲ್ಸ್ ನೋಡ್ತಾ ಇದ್ದ. ರಕ್ಷಿ ಆ ಫ್ರೆಂಡ್ ಮನೇಲಿದ್ದ. ಉಲ್ಲಾಸ್ ಏನ್ ಮಾಡ್ತಿದ್ದ ಅಂತ ಗೊತ್ತಿಲ್ಲ, ಡೇಟ್ ಆಫ್ ಆಗಿತ್ತು. ಇವಾಗ ತುಂಬಾನೇ ಮಳೆ ಬರ್ತಾ ಇದೆ, ಎಲ್ಲೂ ಲೈಟು ಏನು ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ನೋಡೋಣ ಹೋಗೋಕ್ಕೆ. ಈ ಕಾರಿಂದೇ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬನ್ನಿ ಹೋಗ್ತಾ ಹೋಗ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಹೊಸ ಟ್ರಿಕ್. ಇದು ಮಳೆ ನಿಂತು ಬಿಟ್ವಿ. ಬಡ್ಡಿ ಮಗ ಮಲ್ಕೊಳಕ್ ಆಗ್ದೇನೆ ಎದುರಿಸ್ಕೊ ಬಂದ ನಮ್ಮನ್ನೆಲ್ಲ. ಈಗ ಅನ್ಭವಿಸ್ತಾರ ಇವನೇ. ಇವಾಗ ಚೆನ್ನಾಗಿದೆ. ಇವನೊಬ್ಬ ಮಿತ್ರದ್ರು ಗಾಡಿ ಇಲ್ಲ ಕಾರಲ್ಲಿ ಹೋಗ್ತಾನೆ. ಮಗ ಗಾಡಿ ಓಡಿಸೋದಲ್ದೆ ಇವನ್ಗೊಬ್ಬ ಅಸಿಸ್ಟೆಂಟ್ ಬೇರೆ. ಹೋಗಕ್ಕಾಗಲ್ಲ, ನಾನೇನ್ ಮಾಡಲಿ. ಹಣ ಬಂದ ಸೋಂಪುಡಿ ತರ ಇರತ್ತ ಇನ್ಸ್ಟಾ ಸೋಂಪುಡಿ. ಸೈಡ್ ಎಫೆಕ್ಟ್ಸ್ ಆಫ್ ಟ್ರಾವೆಲಿಂಗ್, ರೈಡಿಂಗ್. ಫೈನಲಿ ರೀಚ್ ಆದ್ವಿ. ಇವರೆಲ್ಲ 15 ನಿಮಿಷ ಮುಂಚೆ ರೀಚ್ ಆಗಿದ್ರು, ನಾನು 15 ನಿಮಿಷ ಲೇಟ್ ಆಗಿ ರೀಚ್ ಆದೆ. ಪರವಾಗಿಲ್ಲ, ಮೋಟೋ ಜಿ ಪಿ ಅವಾರ್ಡ್ ಇವ್ರಿಗೆ ಕೊಡೋದ. ಚಿತ್ತಂಗ್ ಕೊಡ್ಬೇಕು. ಚಿತ್ತ ನೋಡಿ, ಹಳೆ ಬನ್ನಿನ ಹಾಕೊಂಡು ಟವಲ್ ಶಿಷ್ಯ ನಿಂಗೆ ಕಿರಿಕ್ ಮಾಡ್ತಾವ್. ಶಿಷ್ಯ ಚಿತ್ತ ಎತ್ಕೋ. ಶಿಷ್ಯ 2.5 ಗಂಟೆ ಟೈಮಿಗೆ ಬಂದ್ವಿ. ಇವಾಗ 4.5 ಗಂಟೆ ಟೈಮಿಂದ. ಇವಾಗ ಹೇಳಿ ಶಿಷ್ಯ, ಇವಾಗ ಹೇಳು. ಓಡಿ ಏನೋ, ಓಡಿ ಅಂಟೆ ಏನು, ಓಡಿ ಅಕ್ಕನೋ ಸಾಕು. ಹೇಳ ಏನೋ ಶಿಷ್ಯ ಮಾತಾಡ್ಬಿಡದ ನಿಮ್ಮ ಮನೇಲಿ, ಏನೋ ಹೇಳು. ಹೇಳು ಶಿಷ್ಯ. ಔಟ್ ಮಾಡಲ್ಲ ನಾವು ಮಾಡೋದು. ಓ, ಅದಕ್ಕೆ ಇವಾಗಲೇ ಸಪೋರ್ಟು. ಮಚ ಚಿಕ್ಕ ಹುಡುಗರೆಲ್ಲ ದೊಡ್ಡ ಮಕ್ಕಳ ತರ ಕಾಣ್ತಾರೆ ಶಿಷ್ಯ. ಇವಾಗಿನ ಮಕ್ಕಳೆಲ್ಲ ಓವರ್ ಕೊಡ್ತಾ ಮಚ್ಚ. ಹ್ಞೂ ಮಚ, ಚಿಕನ್ ತಿಂದಿದ್ದೀನಿ. ಗಡ್ಡನೇ ಇರ್ಲಿಲ್ಲ ನಮ್ಗೆ. ಬಂದಿತ್ತು ಒಂದ್ ಕಡೆ. ಅದು ಬಂದಿದ್ದ ಗಡ್ಡ ಬೆಳಿಗ್ಗೆ ಬೇರೆ ಬಂದೈತೆ. ಗಡ್ಡಕ್ಕೆ ಜೆಲ್ ಆಗ್ತಿದ. ನೀನ್ ಯಾರೋ ಸೈಕೋ, ಗಡ್ಡಕ್ಕೆ ಜೆಲ್ ಆಗ್ತಾ ಇದ್ದಂತೆ. ಇಲ್ಲ ಚಿಕ್ಕ ವಯಸ್ಸಿಂದ ಸುಂದರನ, ಇವಾಗ ಸುಂದರ ಆಗಿರೋದು. ನನ್ಗೆ ಸ್ಟೇಜು ಗೊತ್ತಿಲ್ಲ. ಎಷ್ಟು ರೆಡಿ ಶಿಷ್ಯ ನಿಂಗೆ 4 ಕತ್ತೆ, 3 ಕತ್ತೆ ವಯಸ್ಸು ಅಷ್ಟೇ. ನಮ್ಮೆಲ್ಲರಿಗಿಂತ ದೊಡ್ಡ ಶಿಷ್ಯ. ಜುಲೈಲಿ ಉಟ್ಬಿಟ್ಟು ಸ್ಕೂಲ್ ರೀಓಪನಿಂಗ್ ಟೈಮಲ್ಲಿ ಅವನಾರ ಹೋಟ್ಲು ಮಾಡ್ಬಿಟ್ಟು ಶಿಷ್ಯ ಇಲ್ಲಿ ಇಡ್ಲಿ ಕೊಡೋದು, ಅಲ್ಲೊಬ್ಬ ಕೈ ನೀರು ಕೊಡೋದು ಇಟ್ಕೊಬಿಟ್ರೆ ಇಲ್ಲಿಂದ ಹೋಯ್ತಾ ಜನ. ಅದಕ್ಕಿಂತ ಅಲ್ಲಿಂದ ಹೋಗ್ಬಿಟ್ಟು ಶಿಷ್ಯ ಅಲ್ಲ ಒಂದು ಶೌಚಾಲಯ ಇಟ್ಬಿಟ್ಟು ಇನ್ನು ನಾನು ಹೇಳ್ತಾರ ತಿಂದಿದ್ದು. ಅದೇ ತಿಂದ್ಮೇಲೆ ಹೋಗ್ಬೇಕಲ್ಲ. ನೀನ್ ಮಾಡಿರೋದು ತಿಂದ್ರೆ ಹೋಗ್ಲೇಬೇಕು. ನಾ ಮಾಡಿರೋದು ಅಂತ ಹೇಳದ್ನ ಮತ್ತೆ ಬೇರೆಯವರು ಹೋಟ್ಲು ಅಂತ ಹೇಳ್ತಾ ಇರೋದು. ಮೇಲ್ ನೋಡಲಿ.
ಹೇಳು. ಶ್ರೀಕಾಂತ್ ಹತ್ರ ಒಂದು ವೈರಲ್ ಐಡಿಯಾ ಇದೆ, ಹಾಸನಾಬಾದ್ನ ಹೆಂಗೆ ಬೇಗ ಕ್ರಾಸ್ ಮಾಡೋದಂತ. ಹೇಳು ಶ್ರೀಕಾಂತ್. ಹೇಳೋ ಪರವಾಗಿಲ್ಲ, ಹೇಳೋ. ಚೆನ್ನಾಗಿ ಬಾಡಿಗೆ ತಂದ್ಬಿಟ್ಟಿದೆ. ಮುಂದುವರ್ಸಿಟ್ಟು ನಡಿ. ಸೈಡ್ ಬಿಡಿ ಅಂತ ನೀ ಸ್ಕೌಟ್ಸ್ ಹಾಕೊಂಡ್ರೆ ಯಾರು ನಂಬ್ತಾರೆ ವಯಸ್ಸಾಗಿ? ಎಲ್ಲಿ ನೀನು ಅವನು ಒಂದೇನಾ? ನಾಟಕ ಆಡ್ಬೇಡ, ಹುಡುಗಿನ ಎದ್ದಿ ನೋಡಿದೆ ಅಂತ ಏನು ಏನು ಏ ಸುಮ್ಮಿರೋ ಬೇಡ. ಆಮೇಲೆ ಬಗ್ರೆ ಕ್ಯೂ ಇಂದ ಆಚೆ ಹಾಕ್ತಾರೆ ಮಗನೇ. ನೀನು ಇರೋ ಎಲ್ಲರೂ ಅವರು ಬರಲಿ ವಿಡಿಯೋದಲ್ಲಿ. ಶಿಷ್ಯ ನೀನು ತೋರಿಸಿ ಹೆಂಗೆ ನಡೆಯೋದು, ರಕ್ಷಿ ಹೆಂಗೆ ನಡೆಯೋದಂತ. ರಕ್ಷಿ ನೀನು ನಡೆಯೋದು ತೋರಿಸ್ತಾನೆ, ಆದರೆ ನಡೆಯೋದನ್ನ ನೀನು ತೋರಿಸ್ತಾ ಇದೆಯಲ್ಲ ನೋಡು, ಅದೇ ನಂಗೆ ಅವಮಾನ ಆಗ್ತಿರೋದು. ಕುಂಟ್ಕೊಂಡು ಬಂದ್ಬಿಟ್ಟು ಅಲ್ಲಿಂದ ಜನ ಎಲ್ಲ ಉಗಿತಾ ಇದ್ರು ಅಂತ. ಒಂದು ರೌಂಡ್ ಬೆಳ್ಳಿಗೆ ಆಗೋದು ನೋಡು. ಅಲ್ಲೇ ಹಕ್ಕೆ ಬರ್ತಾ ಶಿಷ್ಯ ಟಿಂಗೋರೆ ಯಾಕೆ ಯಾಕೆ ಮೂವ್ ಮಾಡ್ತಲ್ಲ ನೀವು? ನೋಡೋ ದೇವರೇ ಸಿಗ್ನಲ್ ಕೊಡ್ತಾ ಇರೋದು, ಮೂವ್ ಮಾಡಿ ಬೇಗ ನೋಡೋ ಬೇಗ. ಏನಕ್ಕೆ ಎರಡು ಅದಲ್ಲ ತಗೊಳ್ಳೋ ಒಂದು. ನೋಡಿ ಗಾಡೀಲಿ ಹೋಗ್ಬೇಕಾದ್ರು ಹಿಂಗೆ ಬಿದ್ದಿದ್ದಾನು ಮಲ್ಕೊಂಡು. ಕೇಳಿದ್ರೆ ಮಲ್ಗಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಿದ್ದ. ಓಕೆ, ಹೋಪ್ಫುಲಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ವಿಡಿಯೋ ಎಡಿಟ್ ಮಾಡಿದಾಗಲೇ ಗೊತ್ತಾಗೋದು ಕಂಟೆಂಟ್ ಇದೆಯೋ ಇಲ್ವೋ ಅಂತ. ಬಟ್ ವಿ ಹ್ಯಾಡ್ ಲಾಟ್ ಆಫ್ ಫನ್, ಚೆನ್ನಾಗಿತ್ತು. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದ್ರೇ ಈ ಥರ ಟ್ರಿಪ್ ಮಾಡೋಕ್ಕಾಗೋದು. ಆ್ಯಕ್ಚುಲಿ ಇಷ್ಟು ಬೇಗ ಇನ್ನೊಂದು ವಿಡಿಯೋ ಹಾಕ್ತೀನಿ ಅಂತ ಅನ್ಕೊಂಡ್ರಿ. ಈ ವಿಡಿಯೋ ಯಾವಾಗ ಹಾಕುತ್ತೆ ಅಂತ ಗೊತ್ತಿಲ್ಲ, ಬಟ್ ಬೇಗ ಹಾಕಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಫಾರ್ ನಾವ್, ಬಾಯ್. ಶಿಷ್ಯ ಇರು ಶಿಷ್ಯ, ನಿಮ್ಮ ಅತ್ತೆ ಬಗ್ಗೆ ಹೇಳಿದಾಗ